ಸಹೋದರ ಅಣ್ಣ, ಆ ಪಾರ್ಶ್ವದಲ್ಲಿ ಕೆಂದೋಳು ಮುಗುಲ್ಬಿಟ್ಟುತ್ತಿರುವುದು ಅಲ್ಲದೆ ನಾದಸರದ ಶಬ್ದವೂ ಕೇಳುತ್ತಿರುವುದು ನೋಡಿದ್ಯಾ? ಯಾವುದಾದರೂ ಪಟ್ಟಣವಿರಬಹುದೇ ಅಥವಾ ಯಾರಾದರೂ ರಾಜರು ಬೇಟೆಯಾಡಲು ಬಂದವರೇ? ನೋಡಿಕೊಂಡು ಬಾ ಸಹೋದರ. ಹಾಗೆ ಆಗಲಿ ಅಗ್ರಜ. ಅಗ್ರಜ, ಸಹೋದರ, ಭಾರತದ ನಮ್ಮ ಮೇಲೆ ದಂಡೆತ್ತಿ ಯುದ್ಧಕ್ಕೆ ಬರುವಂತೆ ಕಾಣುತ್ತದೆ. ನೀನು ನನಗೆ ಅಭಯವನ್ನು ಕೊಡು, ಅವರನ್ನು ಸೈನ್ಯ ಸಮೇತ ಯಮನಾಲಯವನ್ನು ಸೇರಿಸುವೆನು. ಸಹೋದರ, ಅಣ್ಣ, ಭರತ ಶತ್ರುಘ್ನರು ಅಂತವರೆಂದು ತಿಳಿಯಬೇಡ. ಏನೋ ಕಾರಣಾಂತರದಿಂದ ಬರುತ್ತಿರಬಹುದು. ಬರಲಿ, ನಿಧಾನಿಸು, ವಿಚಾರಿಸಿ ನೋಡೋಣ ಸಹೋದರ. ಹಾಗೆ ಆಗಲಿ ಅಗ್ರಜ. ಜಯ ಜಯ ರಾಮ ಜಯ ರಘುರಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ. ಜಯ ಜಯ ರಾಮ ಜಯ ರಘುರಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ. ವಾಕ್ಯದಿಂ ಪರಿಪಾಲನೆಗೆ ನಿತ್ಯ ನಿರಂಜನ ಪೂರ್ಣ ವಿರಾಮ. ಪಿತೃವಾಕ್ಯದಿಂ ಪರಿಪಾಲನೆಗೆ ನಿತ್ಯ ನಿರಂಜನ ಪೂರ್ಣ ವಿರಾಮ. ವಾಸುರ ಗುಣ ರಾಮ ರಾಮ ವಾಸುರ ಗುಣ ರಾಮ. ಜಯ ಜಯ ರಾಮ ಜಯ ಜಯ ರಾಮ ಜಯ ರಘುರಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ. ಒಂದೇ ಬಾಣದಿ ದಾಟಕ್ಕೆ ಬಂದ ಅಗಲಿದ ಶ್ರೀರಾಮ. ಒಂದೇ ಬಾಣದಿ ತಾಟಕ್ಕೆ ಬಂದ ಅಗಲಿತ ಶ್ರೀರಾಮ ರಾಮ ಅಗಲಿತ ಗುಣರಾಮ. ಜಯ ಜಯ ರಾಮ ಜಯ ರಘುರಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ. ಅಗ್ರಜ, ಕಾಪಾಡು ಕಾಪಾಡು. ಸಹೋದರರೇ ಮಹೋನ್ಮತರಾಗಿ, ಸಹೋದರರೇ ಇದೇಕೆ ಇಷ್ಟು ದೂರ ಬಂದಿರಿ? ಹೇಗ್ರಜ, ನಮ್ಮ ಸಹೋದರನ ಪತ್ನಿ, ಹಯ್ಯದ್ದ ಪ್ರಜೆಗಳು ಹಾಗೂ ಮಾತಾಪಿತರು ಕ್ಷೇಮವೇ ಭರತ ಶತ್ರುಘ್ನರೇ? ಹೇಗ್ರಜ, ಸಹೋದರ, ನಾನು ಏನೆಂದು ಹೇಳಲಿ ಅಣ್ಣ, ನಾನು ಏನೆಂದು ಹೇಳಲಿ? ಹೇಗೆ ಭರತ? ನಿನ್ನ ಮಾತು ಸಂಶಯವನ್ನುಂಟು ಮಾಡುತ್ತಿರುವುದು. ನಿಜಾಂಶವನ್ನು ತಿಳಿಸು ಭರತ. ಹೆಣ್ಣ, ಸಹೋದರ, ದುಷ್ಟಳಾದ ಕೈಕೆಯು ಈ ರೀತಿ ಮಾಡ್ತಾರೆ ಎಂದು ನಾನು ಸ್ವಪ್ನದಲ್ಲಿಯೂ ತಿಳಿದಿರಲಿಲ್ಲ ಅಣ್ಣ, ನಾನು ಸ್ವಪ್ನದಲ್ಲಿಯೂ ತಿಳಿದಿರಲಿಲ್ಲ. ಹೇಗೆ ಸಹೋದರ? ಏನಾಯಿತು? ತಿಳಿಸುವಂತರಾಗು ಸಹೋದರ. ಅಗ್ರಜ, ಸಹೋದರ, ಜನಕರು ಪರಲೋಕವನ್ನು ಸೇರಿದರು ಅಣ್ಣ, ಪರಲೋಕವನ್ನು ಸೇರಿದರು. ಏನು? ಜನಕನು ಪರಲೋಕವನ್ನು ಸೇರಿದರೆ? ಜನಕ ಜನಕ ಅಗಲಿತ ಕುಲದಿಯನಿಸುತ್ತೆ ಜಗದ. ಅಗಲಿತ ಕುಲದಿಯನಿಸುತ್ತೆ ಜಗದ. ಜನಕ
ಜನಕ ಜನಕ ಕಡೆಗೂ ನನ್ನ ಕೊರತೆಯಿಂದಲೇ ಪರಲೋಕವನ್ನು ಸೇರಿದಿರ. ತಮ್ಮ ಬಾಯಲ್ಲಿ ಯಾವಾಗಲೂ ರಾಮ ರಾಮ ರಾಮಚಂದ್ರ ಎಂಬ ಶಬ್ದವೇ ಬರುತ್ತಿತ್ತು. ಜನಕ, ನಿಮ್ಮ ಅಂತ್ಯಕಾಲದಲ್ಲಿ ನಿಮಗೆ ಗಂಗಾಜಲ ಬಿಟ್ಟು ಅಗ್ನಿ ಸಂಸ್ಕಾರ ಮಾಡಿದ ಈ ಭರತ ಶತ್ರುಘ್ನರೇ ಧನ್ಯರು. ಸಹೋದರ ಅಗ್ರಜ, ಆ ಭಾಗ್ಯವು ನಮಗೂ ದೊರಕಲಿಲ್ಲ ಅಣ್ಣ, ನಮಗೂ ದೊರಕಲಿಲ್ಲ. ಏನು ಭರತ ಶತ್ರುಘ್ನ ಅಣ್ಣ, ಆ ಭಾಗ್ಯವು ನಿಮಗೂ ದೊರಕಲಿಲ್ಲವೇ? ಇಲ್ಲ ಅಣ್ಣ, ನಮಗೂ ಅಯ್ಯೋ, ದೊರಕಲಿಲ್ಲ. ಹೀಗೆಯೇ? ದಶದಿಗಂತಕ್ಕೆ ಧೈರ್ಯದ ರಥವ ನಡೆಯಿಸುತ್ತೆ. ದಶರಥಾಂಕಿತದಿಂ ಮೆಸೆದು ಜಗದಿ ನಿಶ್ಚಿತ ಧರ್ಮ ನ್ಯಾಯ ನಿಶ್ಚಯ ವರ್ತಿಸಿದ ತಂದೆ ಪರಲೋಕ ಕೈಗಿದೆಯ ಪಾಪಿಗಿದೆಯೇ? ಅಗ್ರಜ, ಶಾಂತರಾಗಿ ಅಗ್ರಜ. ಪಾಪಿಗಿದೆಯೇ? ಶಾಂತರಾಗಿ ಅಗ್ರಜ, ಶಾಂತರಾಗಿ. ಜನಕ, 60 ಸಹಸ್ರ ವರ್ಷಗಳು ರಾಜ್ಯಭಾರವನ್ನು ಮಾಡಿ ದಶ ದಿಕ್ಕುಗಳಲ್ಲಿ ನಿಂತು ಹೋರಾಡಿ ದಶರಥ ದಶರಥ ಎಂಬ ನಾಮಾಂಕಿತ ಬಿರುದನ್ನೇ ಪಡೆದು ಕೆಚ್ಚದೆಯ ನಮ್ಮಂತಹ 4 ಸುಪುತ್ರರನ್ನು ಪಡೆದು ಇಂದು ಪರಲೋಕವನ್ನು ಸೇರ್ದೆಯ ಜನಕ. ಅಗ್ರಜ, ಶಾಂತರಾಗಿ ಅಗ್ರಜ. ಸೀತಾ, ಎಂತ ಅನಾಹುತವಾಯಿತು. ಸಹೋದರ ಅಗ್ರಜ, ತಂದೆಯನ್ನು ಕಳೆದುಕೊಂಡು ಅಗ್ರಜ, ಸಹೋದರ ಆ ದುಷ್ಟಳಾದ ಕೈಕೆಯು ಈ ರೀತಿ ಮಾಡುತ್ತಾಳೆಂದು ನಾನು ಸ್ವಪ್ನದಲ್ಲಿಯೂ ತಿಳಿದಿರಲಿಲ್ಲ ಅಣ್ಣ, ಸ್ವಪ್ನದಲ್ಲಿಯೂ ತಿಳಿದಿರಲಿಲ್ಲ. ಅಗ್ರಜ, ಯಾರ ತಪ್ಪಿದ್ದರೂ ಮನ್ನಿಸಿ ತಾವು ಪಟ್ಟಣಕ್ಕೆ ದಯಮಾಡಿಸಿ ರಾಜ್ಯಭಾರ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಅಗ್ರಜ. ಅಯ್ಯ ಸಹೋದರರೇ, ಅಗ್ರಜ, ಏನಿದು ಈ ರೀತಿ ಮಾತನಾಡುತ್ತಿರುವರಿ? ಪಿತೃವಾಕ್ಯ ಪರಿಪಾಲನೆ ಮಾಡುವುದು ನಿಮ್ಮ ಮತ್ತು ನನ್ನ ಕರ್ತವ್ಯವಲ್ಲವೇ ಸಹೋದರರೇ? ನಾನು 14 ವರ್ಷ ವನವಾಸ ಮುಗಿಸಿಕೊಂಡು ಬರುವೆನು. ತಾವು ಸಂತೋಷದಿಂದ ಎದ್ದಿಗೆ ಪ್ರಯಾಣಿಸಿ ಸಹೋದರರೇ. ಅಗ್ರಜ, ಸಹೋದರ, ನೀವು ಜನಕನಿಲ್ಲದ ಆ ಅಯೋಧ್ಯ ನಗರದಲ್ಲಿ ನಾವು ಹೇಗೆ ಜೀವಿಸಲಿ ಅಣ್ಣ, ನಾವು ಹೇಗೆ ಜೀವಿಸಲಿ? ಸಹೋದರ ಶಾಂತರಾಗಿ 14 ವರ್ಷಗಳನ್ನು 14 ನಿಮಿಷಗಳಂತೆ ಕಳೆದು ಬರುವೆನು. ಸಂತೋಷದಿಂದ ಹೋಗುವಂತರಾಗಿ ಸಹೋದರರೇ. ಅಗ್ರಜ, ಸಹೋದರ, ನಿಮ್ಮ ಮಾತನ್ನು ಮೀರಲಾರೆದು. ದಿಬ್ಬ ಪಾದಕಗಳನ್ನಾದರೂ ಕೊಟ್ಟರೆ ಅವುಗಳನ್ನು ನಂದಿ ಗ್ರಾಮದ ಸಿಂಹಾಸನ ಮೇಲಿಟ್ಟು ಪೂಜಿಸುತ್ತಾ ನಾನು ನಂದಿ ಗ್ರಾಮದಲ್ಲಿ ರಾಜಕಾರ್ಯಗಳು ನಡೆಸುತ್ತಿರುವನು. ಇದಕ್ಕಾದರೂ ಮನ್ನಿಸಿ ಕೃಪೆ ಇಟ್ಟು ಸಮ್ಮತಿಸಬೇಕು ಅಣ್ಣ, ಸಮ್ಮತಿಸಬೇಕು ಅಣ್ಣ. ಸಹೋದರರೇ, ಅಪಾರ ಭಕ್ತಿ ಉಳ್ಳ ಸಹಜಾತರು ನೀವಲ್ಲವೇ? ಧರ್ಮವನ್ನು ಲೋಕಕ್ಕೆ ಪ್ರತ್ಯಕ್ಷಗೊಳಿಸಿದ ಪರಮಗುಣಶಾಲಿಗಳು. ನನಗೆ ಬಹಳ ಸಂತೋಷವಾಯಿತು ಸಹೋದರೇ, ನನಗೆ ಬಹಳ ಸಂತೋಷವಾಯಿತು. ಸಹೋದರ ಅಣ್ಣ, ಲಕ್ಷ್ಮಣ, ಅಣ್ಣ, ಈ ಪಾದಿಕೆಗಳನ್ನು ಕೊಡು. ಹಾಗೆ ಆಗಲಿ ಅಗ್ರಜ. ಅಣ್ಣ, ಸಹೋದರ, ನಾವು ಧನ್ಯರಾದವು. ಸತ್ಯ ಧರ್ಮ ಪಾರಾಯಣನಾಗಿ ಲೋಕಾಭಿರಾಮನೆನಿಸಿರುವ ಸಾಕ್ಷಾತ್ ವಿಷ್ಣು ಸ್ವರೂಪನು ನೀನಿರುವ ಈ ಅರಣ್ಯವೇ ವೈಕುಂಠವು. ನೀನಿಲ್ಲದ ಆ ಅಯೋಧ್ಯೆಯೇ ಅರಣ್ಯವು. ಹೀಗಿರುವಾಗ ನೀವು 14 ವರ್ಷ ಪೂರ್ತಿಯಾದ ಮಾರನೇ ದಿನವೇ ನಂದಿ ಗ್ರಾಮಕ್ಕೆ ಬಂದು ನಮ್ಮೆಲ್ಲರಿಗೂ ಆನಂದವನ್ನು ಉಂಟು ಮಾಡಬೇಕು. ನೀವು ಏನು ವಾರದೆ ತಪ್ಪಿದ್ದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡಿಕೊಳ್ಳುವೆನು. ಇದೋ ನನ್ನ ಪ್ರತಿಜ್ಞೆಯು. ಸಹೋದರ, ಸದಾ ನಿಮ್ಮ ಆಶೀರ್ವಾದವು ನಮ್ಮಗಳ ಮೇಲೆ
ಸಂಪೂರ್ಣವಾಗಿರಬೇಕು ಅಣ್ಣ. ಖಂಡಿತವಾಗಿಯೂ ಸಹೋದರ. 14 ವರ್ಷಗಳು ಕಳೆದ ಮರುದಿನವೇ ನಾನು ಬಂದು ನಿಮಗೆ ದರ್ಶನ ಕೊಡುವೆನು. ಹಾರೆ ಈ ರೀತಿ ದುಡುಕಿ ಅಗ್ನಿ ಪ್ರವೇಶ ಮಾಡಬೇಡ ಸಹೋದರ, ಮಾಡಬೇಡ. ಆಗಲಿ ಅಣ್ಣ. ಸಹೋದರರೇ, ನಾವು ಸಂತೋಷದಿಂದ ಎದ್ದೆಗೆ ಪ್ರಯಾಣಿಸಿ ನಮಗೆ ಮಂಗಳವಾಗಲಿ. ಹೋಗಿ ಬನ್ನಿ. ಆಗಬಹುದು ಅಣ್ಣ. ನಿಜ ಗುಣಧಾಮ ಏನೆಂದು ಕೊಂಡಾಡಲಿ, ನಿನ್ನ ನಾಮ ಏನೆಂದು ಕೊಂಡಾಡಲಿ. ಸಹೋದರ, ಅಣ್ಣ, ನಾವಿನ್ನು ಇಲ್ಲೇ ಇದ್ದರೆ ಪುರವಾಸಿಗಳು ಬಂದು ನಮ್ಮನ್ನು ಪದೇ ಪದೇ ಬಾಧಿಸುವರು. ಆದ್ದರಿಂದ ನಾವಿನ್ನಿಲ್ಲಿರಕೂಡದು. ನಡೆ, ಮುಂದೆ ಕಾಣುವ ದಂಡಕಾರಣ್ಯಕ್ಕೆ ಹೋಗೋಣ. ನಡೆ ಸಹೋದರ. ಹಾಗಾಗಿ ನಡೀರಿ ಅಣ್ಣ. ನೋಡು ದೇವಿ ನದಿಯ ಜಾನಕಿ, ನೋಡು ದೇವಿ ನದಿಯ ಜ್ಞಾನವಿಯ ಸುಧಾ ಸಮೋದಯವನೇ. ಸೀತಾ, ಸ್ವಾಮಿ, ವರದ ವಿಕ್ರಮ ಪದಾಂತ ಜಾತಯ ಪೂರ್ವ ವೇಣಿಯ ತ್ರಿಪುರಗಾಮಿನಿಯೇ. ವರದ ವಿಕ್ರಮ ಪದಾಂತ ಜಾತಯ ಪೂರ್ವ ವೇಣಿಯ ತ್ರಿಪುರಗಾಮಿನಿ.
ದೇವಿ ನರಿಯ ಜಾನಕಿ ನೋಡು ದೇವಿ ನರಿಯ ನದಿಯ ಸೀತಾ, ಸ್ವಾಮಿ, ಇದೇ ಗೋದಾವರಿ ನದಿಯು. ಸಹೋದರ, ಈ ನದಿಯನ್ನು ನೋಡಿದ ಎಷ್ಟು ಮನೋರಗ ಹರಿಯುತ್ತಿರುವುದು. ಹೌದು ಅಣ್ಣ, ನೋಡಿದೀನು. ಅಣ್ಣ, ಇಲ್ಲಿ ವಾಸ ಮಾಡಲು ಅನುಕೂಲವಲ್ಲವೇ? ಹೌದು ಸಹೋದರ, ನನ್ನ ಮನಸ್ಸಿಗೂ ಸಹ ಅದರದ್ದೇ ತೋರುತ್ತಿರುವುದು. ಸಹೋದರ, ಅಣ್ಣ, ಹಾಗಾದರೆ ನೋಡು, 5 ವೃಕ್ಷಗಳು ಮತ್ತು ಆ ಬಂಡೆ ಇರುವ ಜಾಗದಲ್ಲಿ ಒಂದು ಪರ್ಣಶಾಲೆಯನ್ನು ನಿರ್ಮಿಸು. ಹಾಗೆ ಆಗಲಿ ಅಗ್ರಜ. ಅಣ್ಣ, ಸಹೋದರ, ಪರ್ಣಶಾಲೆಯು ಸಿದ್ಧವಾಗಿರುವುದು ಅಗ್ರಜ. ಓಹೋ ಸಹೋದರ, ಅಣ್ಣ. ತುಂಬಾ ಸುಂದರವಾಗಿರುವುದು. ಇಂದಿನಿಂದ ಇದನ್ನು ಪಂಚವಟಿ ಎಂದು ಕರೆಯೋಣ. ಹಾಗೆ ಆಗಲಿ ಅಗ್ರಜ. ಸಹೋದರ, ಅಣ್ಣ, ಕೆಲವು ಫಲಗಳು ತೆಗೆದುಕೊಂಡು ಬಾ. ಆಗಲಿ ಅಣ್ಣ. ಸ್ವಾಮಿ, ಸೀತಾ, ಎಷ್ಟೊಂದು ಸುಂದರವಾಗಿರುವುದಲ್ಲ. ಹೌದು ಸೀತಾ. ನಾವು ಇಲ್ಲಿ ಇರೋಣವೇ? ಆಡು ಆಡು. ಮಲ್ಲೆ ಮಲ್ಲಿಗೆ ಜಾಜಿ ಬಳ್ಳಿಗಳಲ್ಲಿಯೋ ಸೀತಾ, ಮಲ್ಲೆ ಮಲ್ಲಿಗೆ ಜಾಜಿ ಬಳ್ಳಿಗಳಲ್ಲಿಯೋ ಪಲ್ಲ ಪುಷ್ಪವಾಸೆ ಎಲ್ಲಿ ನೋಡಲು ಶೋಭಿಪಂ ಅಲ್ಲಲ್ಲಿ ಎಲ್ಲಿ ನೋಡಲು ಶೋಭಿಪಂ. ಸೀತಾ, ವನವನ್ನು ನೋಡಿದ್ರ? ಎಲ್ಲಿ ನೋಡಿದರೂ ಮಲ್ಲಿಗೆ ಜಾಜಿ ಹೂಗಳು ಅರಳಿ ಮನಸ್ಸಿಗೆ ಒಂದರ ಸುಗಂಧವನ್ನು ಬೀರುತ್ತಿರುವುದು. ಹೌದು ಸ್ವಾಮಿ. ಹೊಸತನ ಕಂಡಿದೆ ಆಶಾ ಜೀವನ ಶುಭ ದಿನ ಹೊಸತನವನ್ನು ಕಂಡಿನ ಆಶಾ ಜೀವನ ಶುಭ ದಿನ. ಸ್ವಾಮಿ, ಹೊಸತನ ಕಂಡಿದೆ
ಆಶಾ ಜೀವನ ಶುಭ ದಿನ ಹೊಸತನವೆಲ್ಲ ಕಣ್ಣಿನ ಆಶಾ ಜೀವನ ಶುಭ ದಿನ. ಸ್ವಾಮಿ, ಈ ವನವನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದು. ನಾವು ಇಲ್ಲಿಯೇ ತಂಗೋಣವೇ? ಹಾಗೆ ಹೊಲಿಸಿದವ, ಸ್ವಲ್ಪ ವಿಶ್ರಮಿಸಿಕೊಳ್ಳೋಣ. ಅಗ್ರಜ ನಮಸ್ಕರಿಸುವೆನು. ಸಹೋದರ, ಏಕೆ ಇಷ್ಟು ತಡವಾಗಲು ಕಾರಣವೇನು? ಅಣ್ಣ, ಈ ದಿವಸ ಫಲಗಳು ಸಿಕ್ಕುವುದು ಸಾವಕಾಶವಾಯಿತು ಅಗ್ರಜ. ಹೇಗೆ ಸಹೋದರ, ಏನಾಯಿತು? ಸಂಬುಕನೆಂಬ ರಾಕ್ಷಸನು ತಪಸ್ಸು ಮಾಡುತ್ತಿದ್ದನು. ಮುಂದೆ ಆತನನ್ನು ಜಯಿಸುವುದು ಅಸಾಧ್ಯವೆಂದು ಶ್ರೀವಾಣಿಯಾಯಿತು. ಆತನನ್ನು ಸಂಹಾರ ಮಾಡಿ ಖಡ್ಗವನ್ನು ತಂದಿರುವನು. ನೋಡು ಅಣ್ಣ. ಬಹಳ ಒಳ್ಳೆ ಕೆಲಸವನ್ನೇ ಮಾಡಿರುವೆ ಸಹೋದರ. ಸಮಯ ಬಂದಾಗ ಬೇಕಾಗುವುದು. ಈ ಖಡ್ಗವನ್ನು ನಿನ್ನಲ್ಲೇ ಇರಲಿ. ಹಾಗೆ ಆಗಲಿ ಅಗ್ರಜ. ಬಳಿರ ಬಲ ಬಳಿರ ಭಾಗ್ಯವಂತನ ಬಲ ಬಳಿರ ಬಲ ಬಳಿರ ಭಾಗ್ಯವಂತನ ಸಿಕ್ಕಿದವರ ಮುಕ್ತಿ ತೆಂದು ನಕ್ಕು ನಲ್ಬೇಡ. ಬಲ ಬಳಿರ ಬಲ ಬಳಿರ ಭಾಗ್ಯವಂತನ ಸಿಕ್ಕಿದವರ ಮುಕ್ತಿ ತೆಂದು ನಕ್ಕು ನಲ್ಬೇಡ. ಓಹೋ ನಕ್ಕು ನಲ್ಬೇಡ, ಆಹಾ ನಕ್ಕು ನಲ್ಬೇಡ. ಪ್ರಾಣಿ ಹಿಂಸೆ ಮಾಡುವುದರಲ್ಲಿ ಪ್ರಾಣಿ ಹಿಂಸೆ ಮಾಡುವುದರಲ್ಲೇ ನನ್ನ ಸಮಾನ ಯಾರಿಲ್ಲ. ನಮ್ಮಣ್ಣನಾದ ರಾವಣೇಶ್ವರನು ನನ್ನ ಗಂಡರನ್ನು ಸಂಹಾರ ಮಾಡಿದರು. ಈ ಕಾಲಕ್ಕೆ ನಾನೇ ಅಧಿಪತಿಯಾಗಿ ಮೆರೆಯುತ್ತಿರುವನು. ನನ್ನ ಮಗನಾದ ಶಂಭುಕನು ಯಾರಿಂದಲೂ ಮರಣ ಬಾರದಾಗೆ ತಪಸ್ಸನ್ನು ಆಚರಿಸುತ್ತಿರುವನು. ಎಂದಿಗೆ ಅವರ ತಪಸ್ಸು ಪೂರ್ತಿ ಆಯಿತು. ಅವನು ಬರುವುದರೊಳಗಾಗಿ ನರಮಾಂಸವನ್ನು ಸಿದ್ಧಪಡಿಸುವೆನು. ಓ ಶಂಭುಕ, ಕುಮಾರ, ಕಂದ, ಎಲ್ಲಿರುವೆ ಕಂದ? ಅಯ್ಯೋ ಶಂಭುಕ, ಕುಮಾರ, ಕಂದ, ಮರಣ ಹೊಂದಿದೆಯಾ? ಯಾರು ನಿನ್ನ ಮರಣಕ್ಕೆ ಕಾರಣದವರು ನನ್ನ ಕೈಗೆ ಸಿಕ್ಕಿದರೆ ಅವರನ್ನು ಗಸ 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 ಗಸರೆ ಒಗೆದು ಮುಂದೆ ಬಿಡುವನು. ವಾಸನೆ ನರವಾಸನೆ ಇತ್ತ ಕಡೆಯಿಂದಲೇ ಬರುತ್ತಿದೆ. ಇಲ್ಲ, ಅತ್ತ ಕಡೆಯಿಂದ ಬರುತ್ತಿದೆ ವಾಸನೆ.
ನರವಾಗ್ತದೆ. ಪಡ ಪಡ ಇದೇನಿದೇನಿದು, ಪಡ ಪಡ ಇದೇನಿದೇನಿದು, ಕಡು ಮನುಜರ ವಾಸನೆ ತೋರು ತೀರ್ಪದು. ಪಡ ಪಡ ಇದೇನಿದೇನಿದು, ಹಿಡಿಯುತ್ತಲವರ ಬರದಿನ್ನೋನು ಹಿಡಿದು ನುಂಗುವ ಬಡವಿನೀಚರ. ಹಿಡಿಯುತ್ತಲವರ ಬರದಿನ್ನು ಹಿಡಿದು ನುಂಗುವ ಬಡವಿನೀಚರ. ಅಡಿಯೋಳ್ ಮೊಟ್ಟೆ ಪೊಡೆ ಪೊಡೆ ಗೊಟ್ಟೆ, ಅಡಿಯೋಳ್ ಮೊಟ್ಟೆ ಪೊಡೆ ಪೊಡೆ ಗೊಟ್ಟೆ, ಧೂಳಿಗೈವೆನ್ನ ದುಷ್ಟ ಮನುಜರ. ಪಡ ಪಡ ಇದೇನಿದೇನಿದು, ಕಡು ಮನುಜರ ವಾಸನೆ ತೋರು ತೀರ್ಪುದು. ಪಡ ಪಡ ಇದೇನಿದೇನಿದು. ಆಹಾ ಎಲ್ಲೇ ಆದವ ಪಾಪಿಗಳು ನನ್ನ ಕಣ್ಣಿಗೆ ಕಾಣುವುದಿಲ್ಲವಲ್ಲ. ಅವರನ್ನು ಸಿಕ್ಕಿದರೆ ಒಂದೇ ಬಾರಿ ನುಂಗಿ ಬಿಡುವನು. ಎಲ್ಲೇ ಯಾರು ಕಾಣುವುದೇ ಇಲ್ಲವಲ್ಲ. ಎಲ್ಲೇ 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 ಓ ಇವರೇ ಇವರೇ ಇರಬಹುದು ನನ್ನ ಮಗನನ್ನು ಕೊಂದ ಪಾಪಿಗಳು. ಆಹಾ, ನಾ ಈ ಪಾಪಿಗಳು ಈಗಲೇ ಒಂದೇ ಬಾರಿ ನುಂಗಿ ಬಿಡುವನು. ಆಹಾ, ಇವರು ನುಂಗೋಣ ಅಂತ ಹೋದರೆ ಏನು ರೂಪ, ಏನು ಚಂದ, ಏನು ಲಾವಣ್ಯ. ಆಹಾ, ಇವರನ್ನು ನೋಡಿದರೆ ನನ್ನ ಕೋಪವೆಲ್ಲ ಹೋಗಿ ಒಂದು ತರ ಭ್ರಾಂತಿ ಉಂಟಾಗುವುದು. ಭ್ರಾಂತಿ ಏನು, ಮೋಹೇ ಉಂಟಾಗುವುದು. ಇರಲಿ, ನಾನು ಏನಾದರೂ ಮಾಡಿ ಈ ಸುಂದರಾಂಗ, ಈ ಪ್ರಾಣಕಾಂತನನ್ನು ನಾನು ವರಿಸುವುದೇ ಬಿಡುವುದಿಲ್ಲ, ವರಿಸುವೇ ಬಿಡೋದಿಲ್ಲ. ವರಿಸುವೆ ನಾನೀಗ ನಾನೀತನ ತನ. ನಾನು ಈ ರೂಪದಿಂದ ಹೋದರೆ ಅವರು ವರಿಸುವರು ಅಥವಾ ವಲಸೆ ಆಚೆ ಬಿಡುವರು. ಇರಲಿ, ನಾನು 16 ವರ್ಷದ ತರುಣಿಯ ರೂಪವನ್ನು ಧರಿಸಿ ಈ ಸುಂದರಾಂಗ, ಈ ಪ್ರಾಣಕಾಂತನನ್ನು ನಾನು ವರಿಸುವುದೇ ಬಿಡುವುದಿಲ್ಲ. ಆಹಾ, ಯೌವನಮತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನು ಎಲ್ಲಿಯಾದರೂ ಸಾಯಲಿ, ಇಂಥ ಸುಂದರಾಂಗನನ್ನು ಮದುವೆಯಾದರೆ ಇವನ ಹಾಗೆ ಇರುವ ಕರ್ರಗಿನ 6 ಮಕ್ಕಳನ್ನು ಒಂದೇ ಸಾರಿ ಹಡೆಯಬಹುದಲ್ಲ. ನಾನೇ ಅಲ್ಲವೇ 3 ಲೋಕಕ್ಕೆಲ್ಲ ಸುಂದರಾಂಗಿಯೋ. ಸುಂದರಿಯಲ್ಲವೇ ಜಗದೊಳಗೆ ನಾ, ಸುಂದರಿಯಲ್ಲವೇ ಜಗದೊಳಗೆ ನಾ, ಈ ಜಗದೊಳಗೆ ಮೋ ಜಗದೊಳಗೆ, ಈ ಜಗದೊಳಗೆ ಮೋ ಜಗದೊಳಗೆ, ಸುಂದರಿಯಲ್ಲವೇ ಜಗದೊಳಗೆ ನಾ, ಚಿಕ್ಕ ವಯಸ್ಸಿನ ತನ್ನ ಸುಂದರ ದಿವ, ಚಿಕ್ಕ ವಯಸ್ಸಿನ ತನ್ನ ಸುಂದರ ದಿವ, ಅಮರ ದಿವ್ಯ ಹಾರೋ
ಹೆದರಬೇಡ, ಧೈರ್ಯವಾಗಿರು. ಅಬ್ಬಬ್ಬಾ ಮನೋಹರ, ಬಾರಪ್ಪ, ಕುಂತಿದ್ದವನೇ ಕುತ್ಕೋಬೇಡ, ಬರ. ಅಮ್ಮ ಆ ಅಮ್ಮ, ಹಮ್ಮ ನೀನು ಯಾರಿಗಮ್ಮ? ನಿನ್ನ ನಾಮಾಂಕಿತವೇನು? ನಿಮ್ಮ ರಾಜ್ಯವ್ಯಾವುದು? ಅಮ್ಮ, ನೀನು ಇಲ್ಲಿಗೆ ಬರಲು ಕಾರಣವೇನು? ನಿನ್ನ ನಾಮಾಂಕಿತವೇನು? ನಿಮ್ಮ ದೇಶವ್ಯಾವುದು? ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು 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 ಹೇಳುವಂತಳಾಗಮ್ಮ. ನಕ ದೂರ ನಕ ನಕ ದೂರ ನಿಂತು ಮಾತನಾಡ. ಶೂರ್ಪನಖ ಎನ್ನುವರು. ಅಮ್ಮ, ಇಲ್ಲಿಗೆ ಬರಲು ಕಾರಣ? ನೀನೇ ಕಾರಣನು. ಅದು ಹೇಗಮ್ಮ? ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ಮೋಹಿತಳಾಗಿದ್ದೇನೆ. ಬಾ, ನನ್ನನ್ನು ಒರಿಸು, ಮೋಹಿಸು, ಚುಂಬಿಸು, ಆಲಂಗಿಸು. ಅಮ್ಮ, ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಪತಿಯು ಜೊತೆಲಿರಬೇಕಾದರೆ ತಡೆ, ನೀನು ಯಾರು? ಈ ದಂಡಕಾರಣಕ್ಕೆ ಬರಲು ಕಾರಣವೇನು? ನಿನ್ನ ನಾಮಾಂಕಿತವೇನು? ಅಮ್ಮ, ಅಯೋಧ್ಯ ನಗರವನ್ನಾಳುವ ದಶರಥ ಚಕ್ರವರ್ತಿ ಮತ್ತು ಕೌಶಲ್ಯ ದೇವಿಯ ಸುಕುಮಾರನಾದ ನನ್ನನ್ನು ಶ್ರೀರಾಮಚಂದ್ರನೆಂದು ನಾಮನಾಮ ಪಂಗನಾಮ. ಈಕೆಯು ನನ್ನ ಸತಿಯಾದ ಸೀತೆ ಎಂದು ಕರೆಯುವರು, ತಿಳಿಯಿತೆ? ಅವಳು ಕೇಳಿದ್ದೇನೆ ನಾನು. ಅವಳು ಯಾರಾದ್ರೂ ಆಗಲಿಲ್ಲ, ನನ್ನ ಸವತಿಗಳು. ಹಾಗೆಲ್ಲ ಮಾತನಾಡಬಾರದಮ್ಮ. ಹಾ, ಸರಿ, ಅವಳ್ಯಾರು? ನನ್ನ ಸತಿಯಾದ ಸೀತೆಯು. ಓ, ಪತ್ನಿಯಾದ ಸೀತೆಯು, ಎರಡು ಒಂದೇನೆ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಪತ್ನಿ. ಓಹೋ, ಎಲ್ಲ ಒಟ್ಟೊಟ್ಟಿಗೆ. ಅವಳು ಪತ್ನಿ. ಹೌದಮ್ಮ. ನಾನು ಉಪಪತ್ನಿ. ಇಲ್ಲಮ್ಮ, ಇದು ನ್ಯಾಯವೇ? ಈ ರೀತಿ ಮಾತನಾಡಬಹುದೇ? ಏಕಪ್ಪ, ಆಗುವುದಿಲ್ಲವೇ? ಅಮ್ಮ, ಅಗ್ನಿ ಸಾಕ್ಷಿಯಾಗಿ ಪತಿ ಜೊತಿರಬೇಕಾದ ಇನ್ನೊಬ್ಬರನ್ನು ಒರೆಸುವುದು ನ್ಯಾಯವೇ ಇದು? ನನಗೆ ಅಷ್ಟು ಕಷ್ಟ ಪಡಬೇಡ. ನನಗೆ ಗಾಳಿ ಸಾಕ್ಷಿಯಾಗಿ ಆಗು, ತಂಗಾಳಿ ಆಗುತ್ತೇನೆ. ಅದಾಗದಮ್ಮ. ಅವಳ ಹೆಸರು? ಸೀತೆ ಎಂದು ಕರೆಯುವರು. ಅವಳು ಸೀತೆ. ಹೌದು. ನಾನು ನೆಗಡೆಯಾಗುತ್ತೇನೆ. ಅಮ್ಮ, ಹೇಳುವನು ಕೇಳು. ನ್ಯಾಯವೇ ನಿನಗಿದೋ ಮಾಯದ ಸುದತಿಯೋ ಪಾಯದೆ ಬಂದನ ನೋಯಿ ಪರದೆ. ಸುಪ್ಪನಕ್ಕೆ ಮನೋಹರ, ಧನುಜಳು ನೀನು, ಮನುಜರು ನಾವು. ಆದರೇನು ಪ್ರಿಯ? ಧನುಜಳು ನೀನು, ಮನುಜರು ನಾವು. ಮನಸ್ಸಿನ ನಾಟಕ ಮನವಿಡಬಹುದೇ? ಸುಪ್ಪನಕ್ಕೆ ಮನಸ್ಸಿನ ನಾಟಕ ಮನವಿಡಬಹುದೇ? ನ್ಯಾಯವೇ ನಿನಗಿದೋ ಮಾಯದ ಸುದತಿ ಪಾಯದೆ ಬಂದನ ನೋಯಿ ಪರದೆ. ಸುರ್ಪನಕ್ಕೆ ನಾನು ಏಕಪತ್ನಿವ್ರತಸ್ಥನು. ಏಕಪತ್ನಿವ್ರತಸ್ಥನನ್ನು ಮಾತನಾಡಿಸಬಾರದು. ನಾವು ಅನ್ಯ ಸ್ತ್ರೀಯನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ, ತಿಳಿಯಿತೆ? ಸುಮ್ಮನೆ ಬಂದ ಮಾರ್ಗವನ್ನು ಅನುಸರಿಸಿ ಹೋದರೆ ಕ್ಷೇಮವಿರದು. ಸುಮ್ಮನೆ ಹೊರಟು ಹೋಗು. ಹಾಗೆ ಹೋಗುವುದಾದರೆ ನಾನು ಅಲ್ಲಿಂದ ಇಲ್ಲಿಗೆ ಏಕೆ ಬರುತ್ತಿದ್ದೆ? ನೋಡು ಪ್ರಿಯಾ, ನೀನು ಮದುವೆಯಾಗುವವರೆಗೂ ನಾನು ಇಲ್ಲಿಂದ ಹೋಗಲಾರೆ. ಅಯ್ಯ ಪ್ರಾರಂಭವೇ, ಇದು ನನ್ನನ್ನು ಬಿಡುವಂತೆ ಕಾಣುತ್ತಿಲ್ಲವಲ್ಲ. ಇರಲಿ ಅಮ್ಮ. ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನು, ಆತನು ನನಗಿಂತಲೂ ಸುಂದರವಾಗಿರುವನು. ನೀನು ಅಲ್ಲಿಗೆ ಹೋದರೆ ಆತನು ನಿನ್ನನ್ನು ಅವಮಾನಿಸುವನಮ್ಮ. ಅವಮಾನಿಸುವನು? ಇಲ್ಲ, ಮರೆತಿದ್ದೆನು. ಬಹುಮಾನಿಸುವನು ಎಂದು ಹೇಳುವ ಹೋಗಿ ಅವಮಾನಿಸ ಎಂದು ಹೇಳಿ ಹಾಗೆ ಎಂದು ಬಿಟ್ಟಿಯಾ? ಅಂದು ಬಿಟ್ಟೇನು? ಅದಿರಲಿ, ಅವನು ನಿನಗಿಂತಲೂ ಸುಂದರನೇ. ಹೌದಮ್ಮ, ನನಗಿಂತಲೂ ಸುಂದರವಾಗಿರುವನವನು. ಅವನೊಡನೆ ಹೆಂಡತಿ ಬಂದಿಲ್ಲವೇ? ಬಂದಿಲ್ಲಮ್ಮ. ಒಬ್ಬನೇ ಬಂದಿದ್ದಾನ? ಒಬ್ಬನೇ ಬಂದಿರುವನು. ಒಬ್ಬನೇ? ಹೌದಮ್ಮ, ಒಬ್ಬನೇ. ನಿನಗೆ ಮಾತ್ರ ಬೆಚ್ಚಗೆ ಬೇಕು, ಅವನಿಗೆ ಬೇಡ. ಅಮ್ಮ, ತಂದೆ ತಾಯಿಯವರು ಕೇಳಿದ ಮಾತಿಗೆ ತಂದೆಯವರು ನನ್ನೋರ್ವನಿಗೆ ಮಾತ್ರ ಆಜ್ಞಾಪಿಸಿದರು. ಆದರೆ ನನ್ನ ಪತ್ನಿಯು ನನ್ನನ್ನೇ ಹಿಂಬಾಲಿಸಿದಳು. ನನ್ನ ಸಹೋದರರು ಸಹ ನನ್ನನ್ನೇ ಹಿಂಬಾಲಿಸ. ಆದ್ದರಿಂದ ಆತನು ಓರ್ವನೇ ಬಂದಿರುವನಮ್ಮ. ಅವನು ಯಾವ ಪಾರ್ಶ್ವದಲ್ಲಿದ್ದಾನೆ? ಅಮ್ಮ, ಈ ಪಾರ್ಶ್ವದಲ್ಲಿ ಇರುವನು. ಪಾರ್ಶ್ವದಲ್ಲಿ? ಹೌದಮ್ಮ, ಆ ಪಾರ್ಶ್ವದಲ್ಲಿ ಇರುವರು. ಆ ಪಾರ್ಶ್ವದಲ್ಲಿ ಇದೇನು
ಬಿಟ್ಟನಲ್ಲ ಮನೋಹರ. ಎಲ್ಲಿದ್ದಾನಪ್ಪ ಈ ಸುರಸುಂದರಾಂಗ? ಅದು ನನಗೆ ಸರಿ ಹೋಗೋ ಸುರಸುಂದರಾಂಗ. ಈ ದಂಡಕಾರಣ್ಯವೇನು ನನಗೆ ಹೊಸದೆ, ಮುಂದೆ ಸಾಗಿ ನೋಡುತ್ತೇನೆ. ತಲೆ ತಿರುಗುತ್ತಿದೆಯಲ್ಲ. ಘಮಲು ಘಮಘಮಲು ಚೆನ್ನಾಗಿದೆ ಘಮಲು. ಆದರೂ ಏಕೋ ಹಿಂದಗಡೆ ಒಣಗಿದೆಯಲ್ಲ ಇವನದು. ಹಿಂದೆಯೇ ಇಷ್ಟೊಂದು ಒಣಗಿದೆಯಲ್ಲ ಇವನದು. ಮುಂದೇಗಿರಬೇಕು. ಹಿಂದೆ ನೋಡಿದ ಮೇಲೆ ಮುಂದೆ ಬಿಡುವೆನೆ, ಅಲ್ಲಿಯೂ ನೋಡುವೆ. ಮನೋಹರ ಮನೋಹರ, ಅಬ್ಬಾ, ಅವನು ಹೇಳಿದ ಹಾಗೆ ಇವನು ಸುರಸುಂದರನೇ. ಅವನು ಕರ್ರಗಿರುವನು, ಇವನು ಕೆಂಪಗಿರುವನು. ಇವನೇ ನನಗೆ ಸರಿಯಾದ ಜೋಡಿಯು. ಎಂಥ ಸುಂದರಾಂಗನಿವನು. ಈ ಸುಂದರ ಚಂದದ ಕಾರೆ, ಸುಂದರ ಚಂದದ ಕಾರೆ, ಸುಂದರ ಮಾರನ ಮನೋಜ್ಞ, ಮಾರನ ಮನೋಜ್ಞ ಧೀರನ ಕಾಣೆ, ಸುಂದರ ಚಂದದ ಕಾರೆ, ಸುಂದರ ಚಾರು ರೂಪದ ಸಾರವೆಲ್ಲವ, ಚಾರು ರೂಪದ ಸಾರವೆಲ್ಲವ, ಚಾರು ರೂಪದ ನೀಡಿರೈ ಮನಕ್ಕೆ, ನೀಡಿರೈ ಮನಕ್ಕೆ ಧೀರನಾನ ಕಾಣೆ, ಸುಂದರ ಚಂದದ ಕಾರೆ, ಸುಂದರ ಈ ಸುಂದರ ಈ ಸುಂದರ. ಮನೋಹರ, ಅಮ್ಮ, ನೀನು ಯಾರು? ಈ ಕೀಕಾರ್ಯಣದಲ್ಲಿ ಓರ್ವಳೆ ಸಂಚರಿಸಲು ಕಾರಣವೇನು? ಈ ದಂಡಕಾರಣಕ್ಕೆಲ್ಲ ನಾನೇ ಅಧಿಪತಿಯು. ಇಲ್ಲಿಗೆ ಬರಲು ಕಾರಣ ನೀನೇ. ಅದು ಹೇಗೆ? ಅದು ಹೇಗೆ ಹೇಳಲಿ ಪ್ರಿಯ? ನೋಡು, ಆಕಾಶದಂತಹ ನಿನ್ನ ಮುಖ ಕಮಲದಲ್ಲಿ ಕಾಮನ ಬಿಲ್ಲಿನಂತಹ ಹುಬ್ಬುಗಳು, ನಕ್ಷತ್ರಂತಹ ಕಣ್ಣುಗಳು, ಸಂಪಿಗೆ ಎಳೆಯಂತಹ ಮೂಗು, ತೊಂಡೆ ಹಣ್ಣಿನಂತಹ ತುಟಿಗಳು, ಹಾಗೆ ಸ್ವಲ್ಪ ಕೆಳಗೆ ಬಂದರೆ ವಿಶಾಲವಾದ ಎದೆಯು, ಹಾಗೆ ಸ್ವಲ್ಪ ಕೆಳಗೆ ಬಂದರೆ ದುಂಡನೆಯ ಹೊಟ್ಟೆಯು, ಹಾಗೆ ಸ್ವಲ್ಪ ಕೆಳಗೆ ಪಾದ ಕಾಲುಗಳನ್ನು ನೋಡಿ ಮೋಹಿತಳಾಗಿದ್ದೇನೆ. ಬಾ, ನನ್ನನ್ನು ವರಿಸು, ಮೋಹಿಸು, ಚುಂಬಿಸು, ಆಲಂಗಿಸು, ಆಲಂಗಿಸು. ದೂರ ದೂರ ನಿಲ್ಲುವಳಾಗೋ. ವಿರೋಧ ನುಡಿಗಳ ನುಡಿಯುವರೆ ಪರಿಪರಿ ವಿಧದಲ್ಲಿ ಸರಸವನಾಗುತ್ತ, ವಿರೋಧ ನುಡಿಗಳ ನುಡಿಯುವರೆ ಮನೋಹರ, ವಿರೋಧ ನುಡಿಗಳ ನುಡಿಯುವರೆ ಪರಿಪರಿ ವಿಧದಲ್ಲಿ ಸರಸವನಾಗುತ್ತ, ವಿರೋಧ ನುಡಿಗಳ ನುಡಿಯುವರೆ ನಾರಿ ಪೇವೆಯೀಗ ನೆರೆ ದೂರ ನೀನು ಸಾರಬೇಕ, ನಾರಿ ಪೇವೆಯೀಗ ಹೂಗಳ ಈ ಪರಿಚೀರಲು ತರವ
ಪರಿವಿಧದಲ್ಲಿ ಸರಸವನಾಗುತ್ತ ವಿರೋಧ ನುಡಿಗಳ ನುಡಿಯುವರೇ. ಸೂಪರ್ಕಿ ಮನೋಹರ ಲಾಲನೆ ಕೇಳೆ ಭ್ರಾಂತಿ ಆ? ಇಳೆಯಾಳುವ ರಾಮ ಸೇವಕ ನಾನು ಲಾಲನೆ ಕೇಳೆ ಭ್ರಾಂತಿ. ಕಳಿಲನ ನೀನು ಇಳೆಯದು ತೆರಳೆ, ಕಳಿಲನ ನೀನು ಇಳೆಯದು ತೆರಳೆ, ಬಲುತರ ರಥವಂ ತಲದಿಂದರಿಸಿರ, ಬಲುತರ ರಥವಂ ತಲದಿಂದರಿಸಿರ ವಿರೋಧ ನುಡಿಗಳ ನುಡಿಯುವರೇ. ಪರಿಪರಿವಿಧದಲ್ಲಿ ಸರಸವನಾಗುತ್ತ ವಿರೋಧ ನುಡಿಗಳ ನುಡಿಯುವರೇ. ಸೂಪರ್ಕಿ ಮನೋಹರ ಇಲ್ಲಿಗೆ ನಾನು ಒಬ್ಬನೇ ಬಂದಿಲ್ಲ, ಆ? ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನು ನಾನು ಇಬ್ಬರೂ ಬಂದಿರುವೆವು. ಆಹಾ. ನೀನು ಆತನಲ್ಲಿಗೆ ಹೋದರೆ ನಿನ್ನ ಕಾರ್ಯವು ನೆರವೇರುವುದು. ಅಲ್ಲಿಗೆ ಹೋಗು. ಅಯ್ಯೋ ಮಂಕೆ ಮರುಳೆ, ನಾನು ಬುದ್ಧಿವಂತೆ, ಮೊದಲೇ ನಾನು ನಿಮ್ಮಣ್ಣನ ಬಳಿಗೆ ಹೋಗಿ ಬಂದೆ. ಹಾಗಾದ್ರೆ ನೀನು ನನಗೆ ಹತ್ತಿರ ಆಗಬೇಕು. ಎದ್ದಳಪ್ಪ, ನಮಸ್ಕಾರ. ಎದ್ದಳಪ್ಪ ಎದ್ದಳಪ್ಪ. ಸುಮ್ಮನೆ ಹೋಗಿ ಬಿಟ್ಟರೆ ಅತ್ತಿಗೆ ಆಗಿಬಿಡುತ್ತೇನೆ. ಕೆಲಸ ಇಲ್ಲ, ಕಾರ್ಯ ಇಲ್ಲ. ನಿಮ್ಮಣ್ಣ ಏನು ಹೇಳಿದ ಗೊತ್ತೇ? ಏನ್ ಹೇಳಿದನು? ನಾನು ಏಕಪತ್ನಿ ವ್ರತಸ್ಥನು, ಪರಸ್ತ್ರೀಯರನ್ನು ಕಣ್ಣೆತ್ತಿಯು ನೋಡುವುದಿಲ್ಲ. ಪಾರ್ಶ್ವದಲ್ಲಿ ಹೋದರೆ ನನ್ನ ಸಹೋದರನು ಸುಂದರನಾಗಿ ಒಂಟಿಯಾಗಿರುವನು, ಕಾದಿರುವನು, ವಿರಹ ಪೀಡಿತನು. ಅಲ್ಲಿಗೆ ಹೋಗು, ನಿನ್ನ ಕಾರ್ಯವು ನೆರವೇರುವುದು ಎಂದು ಹೇಳಿ ಕಳಿಸಿದ್ದಾನೆ. ಹೌದೇ? ಹಾಗಾದರೆ ನಮ್ಮ ಅಣ್ಣ ಸರಿಯಾಗಿ ಹೇಳಿ ಕಳಿಸಿರುವನು. ಮತ್ತೆ ಈಗ ನಮ್ಮ ಅಣ್ಣನಿಂದ ಏನಾದರೂ ಗುರುತುಗಳನ್ನು ತೆಗೆದುಕೊಂಡು ಬಾ, ಆಗ ನಿನ್ನನ್ನು ವರಿಸುವೆನು. ಗುರುತನ್ನು ತರದ ಹೊರತು ಇಲ್ಲ, ಆಗುವುದೇ ಇಲ್ಲ, ಆಗುವುದೇ ಇಲ್ಲ, ನಡೆಯುವುದೇ ಇಲ್ಲ, ಇಲ್ಲ, ಮದುವೆ ಆಗುವುದೇ ಇಲ್ಲ. ಇಲ್ಲ, ಆಗುವುದಿಲ್ಲ, ಆ? ಆಗುವುದಿಲ್ಲ, ಇಲ್ಲ ಇಲ್ಲ. ಇಲ್ಲ. ನಾನು ಶ್ರೀರಾಮಚಂದ್ರನ ದಾಸನು. ಅಯ್ಯಯ್ಯಪ್ಪ, ಆತನು ಹೇಳಿದಾಗೆ ನಾನು ಕೇಳುವೆನು. ಅವನು ಏನ್ ಹೇಳಿದರು ಅದೇ, ಅಷ್ಟೇ. ಹೇಳದ ಹೊರತು ಏನು ಮಾಡುವುದಿಲ್ಲ. ಮಾಡುವುದಿಲ್ಲ, ಇದು ಯಾವುದೂ ಇಲ್ಲ, ಅದು ಅದು ಯಾವುದೂ ಇಲ್ಲ, ಇಲ್ಲ, ಯಾವುದೂ ಮಾಡುವುದಿಲ್ಲ. ಇಲ್ಲ. ನೀನು ಬೇಗ ಮದುವೆ ಆಗಬೇಕಾದ್ರೆ ನೀನು ಹೋಗಿ ಅಣ್ಣನಿಂದ ಗುರುತನ್ನು ತೆಗೆದುಕೊಂಡು ಬಾ, ಆಗ ನೀನು ಮದುವೆ ಆಗುವೆನು. ಸರಿ, ಅಲ್ಲಿಯವರೆಗೂ ಇಲ್ಲ, ಬಿಡು. ಇಲ್ಲ, ಇಲ್ಲ, ಸಾಧ್ಯವೇ ಇಲ್ಲ, ಇಲ್ಲ, ಸಾಧ್ಯವೇ ಇಲ್ಲ, ಇಲ್ಲ, ಅದೇ ಇಲ್ಲ. ಇವನು ಬೇಕಾದ್ದೇ ಇಲ್ಲ, ಅದೇ ಇಲ್ಲ ಅಂದ್ಮೇಲೆ ಇಲ್ಲಿದ್ದೇನು ಪ್ರಯೋಜನ? ಅಲ್ಲಿಗೆ ಹೋಗಿ ಆತನನ್ನೇ ಪ್ರಾರ್ಥಿಸುತ್ತೇನೆ. ಹೋಗು, ಅಲ್ಲೇ ಹೋಗು, ಹೋಗುತ್ತೇನೆ, ಬಿಡು. ಹೋಗು, ಅಲ್ಲಿಗೆ ಹೋಗು. ಬಿಡು. ಮನೋಹರ, 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 ಮನೋಹರ. ಅಯ್ಯೋ, ಪುನಃ ಒಕ್ಕರಿಸಿತ್ತಲ್ಲ ಇದು. ಮನೋಹರ, ಹೇಳಿ, ಹೋದ ಪಿಚಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಎಂದು ನನಗೆ ಗವಾಕ್ಷಿಯೂ ಅಲ್ಲ, ಬಾಗಿಲು ಸಾಲುವುದಿಲ್ಲ. ಬಾ ಮನೋಹರ. ಅಮ್ಮ, ನನ್ನ ಸಹೋದರನು ಏನ್ ಹೇಳಿದನು? ಅಯ್ಯೋ, ಅವನು ಸಿಡುಕನು, ಕೋಪಿಷ್ಟನು. ಹೌದಮ್ಮ. ಅವನ ಸಹವಾಸವೇ ನನಗೆ ಬೇಡ. ಇರುವುದರಲ್ಲಿ ನೀನೇ ಮೆತ್ತಗಿದ್ದೀಯ. ಅನುಭವಸ್ತ ಬೇರೆ. ಅಮ್ಮ, ಆ ಮಾತನ್ನು ಮರೆತು ಹೇಗೋ ಅಕ್ಕ ತಂಗಿಯರ ಹಾಗೆ ಇದ್ದು ಬಿಡುತ್ತೇವೆ. ಮದುವೆ ಆಗಿ ಬಿಡಪ್ಪ. ಇಲ್ಲಮ್ಮ, ಆಗುವುದಿಲ್ಲ, ಅದಾಗುವುದಿಲ್ಲ. ನೀನು ಎಷ್ಟೇ ಬೇಡಿದರೂ ಕಾಡಿದರೂ ಅದು ನೆರವೇರುವುದಿಲ್ಲ ನಿನ್ನ ಕಾರ್ಯವು. ಹೇಳೇ ನನ್ನ ಸವತಿಯೇ, ಬಯಸಿ ಬಯಸಿ ಬಂದಿದ್ದಾಳೆ, ಅವಳೇನು ಕೇಳುತ್ತಾಳೋ ಅದನ್ನು ನೆರವೇರಿಸು ಎಂದು ಹೇಳು. ಸ್ವಾಮಿ, ಪ್ರಯತ್ನಿಸಬಾರದೆ? ಏನು ಸೀತಾ, ನೀನು ಸಹ ಇದೇ ರೀತಿ ಹೇಳುತ್ತಿರುವೆ. ಅಂದುಬಿಟ್ಟರೆ ನಾನು ಏಕಪತ್ನಿ ವ್ರತಸ್ಥನು. ಒಂದೇ ಬಾಣ, ಒಂದೇ ಮಾತು. ರಾಮನು ಯಾವತ್ತೂ ಉಸಿರಾಡುವುದಿಲ್ಲ. ಹೌದು, ನೀನು ಬಾರಪ್ಪ, ಸಹ ಈ ಎಲ್ಲರಿಗೂ ರೀತಿ ಒಂದೊಂದೇ ಬಾಣ. ಹೇಳುತ್ತಿರುವೆ. ಹೇಳೇ, ಸರಿಯಾಗಿ ಹೇಳಿ ನನ್ನ ಸವತಿಯೇ. ಪಾಪ ಬಯಸಿ ಬಂದಿರುವಳು, ಬಯಸಿ ಬಂದಿರುವಳು. ಸರಿಯಾಗಿ ಜೋರಾಗಿ ಹೇಳು. ಸರಿಯಾಗಿದ್ದಾಳೆ, ಮಳ್ಳಿ ಮಳ್ಳಿ. ಮನೋಹರ, ಏನು ನನ್ನ ಸಹೋದರ ಏನ್ ಹೇಳಿದನಮ್ಮ? ಏನಾದ್ರೂ ಗುರುತನ್ನು ಕೊಟ್ಟರೆ ಮಾತ್ರ ಮದುವೆ. ಏನು, ಈ ಅರಣ್ಯದಲ್ಲಿ ನಿನಗೆ ಬರೆದು ಕೊಡಲು ಲೇಖನ ಸಾಮಗ್ರಿಗಳಿಲ್ಲ. ಎಲ್ಲಿ ಬಿಟ್ಟು ಬಂದೆ? ಅಮ್ಮ, ಸ್ವಲ್ಪನಾಗಿ ಹೀಗೆ ಬಾ. ನಿನ್ನ ಬೆನ್ನಿನ ಮೇಲೆ ಕೆಲವು ಗುರುತುಗಳನ್ನು ಬರೆಯುವೆನು. ಅದನ್ನು ನೋಡಿ ಆತನು ನಿನ್ನನ್ನು ವರಿಸುವನು. ಎಲ್ಲಿ ಬರೆಯುವೆ? ಬೆನ್ನಿನ ಮೇಲೆ ಬರೆಯುವೆನು. ಅಂದರೆ ಹೌದಮ್ಮ, ಬೆನ್ನಿನ ಮೇಲೆ ಬರೆಯುವೆನು. ಹಿಂದ? ಹೌದಮ್ಮ. ಮುಂದ? ಇಲ್ಲಮ್ಮ, ಏಕೆಂದರೆ ನಾವು ಬರೆಯುವುದು ಆತನಿಗೆ ಮಾತ್ರ ಓದಬೇಕು. ಆಹಾ, ಅದಕ್ಕೋಸ್ಕರ ಬೆನ್ನಿನ ಮೇಲೆ ಬರೆಯುವೆನು. ಹಿಂದೆ ಬರೆಯುವೆ. ಹೌದಮ್ಮ. ಏನು
ಸರಿಯಾಗಿ ನಿಲ್ಲುವಂತಳಾಗಮ್ಮ. ಸವತಿಯೇ ನಗುವುದು ನೋಡು, ನಗುವುದು ಹಲ್ಲು ಬಿಟ್ಟು. ಎಲ್ಲಾದ್ರೂ ಬರ್ಸ್ಕೊಳಮ್ಮ. ಅಯ್ಯಯ್ಯ ಬಿಡಮ್ಮ, ಬರೆಸ್ಕೊಳ್ಳುತ್ತೇನೆ. ಬರೆಯಪ್ಪ ನೀನು. ಅವಳೇನು ನನ್ನ ಕಷ್ಟ ನನಗೆ, ಇವಳ ನಗು ಇವಳಿಗೆ. ತಡೆ, ಬರೆಯುವುದು ಬರೆಯುತ್ತೀಯ, ಸುಮ್ಮನೆ ಮೇಲೆ 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 ಗೀಚಬೇಡ. ಇಲ್ಲಮ್ಮ, ಒತ್ತಿ ಒತ್ತಿಯೇ ಬರೆಯುವೆನು. ಒತ್ತಿ ಒತ್ತಿ ಅಂದ್ರೆ ಹೇಗೆ? ಒತ್ತಿ 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 ಹಾಗೆ ಆಗಲ್ಲಮ್ಮ, ಹಾಗೆ ಬರೆಯಬೇಕು. ಹಾಗೆ ಆಗಲಿ, ಹೇಳಿದ ಹಾಗೆ ಬರೆಯುವೆನು. ನಿನ್ನನ್ನು ನೋಡಿದರೆ ಒತ್ತುವ ಹಾಗೆ ಕಾಣುತ್ತಿಲ್ಲ, ಬರೆ. ಈಗ ಹೋಗಿ ಬರಲೇ? ಆತನು ಖಂಡಿತವಾಗಿ ನನ್ನ ಒರೆಸುವನು. ಒರೆಸುವನೇ? ಖಂಡಿತವಾಗಿ ಒರೆಸುವನು. ನಾನಿನ್ನು ಬರಲೇ? ಹಾಗಲ್ಲಮ್ಮ, ಮುಹೂರ್ತ ಮೀರಿ ಒಳ್ಳೆಯದಾಗಲಿ. ಹೋಗುವುದು. ಹೋಗಿ ಬಾ. ಭಾವ, ಭಾವ, ಹೋಗಪ್ಪ. ಅಕ್ಕ. ಆಹಾ ನನ್ನ ಮದುವೆಯಂತೆ. ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ನಮ್ಮ ನಿಂಗು ಏನಂತೆ, ಲೋಕವೆಲ್ಲ ಗೊಲ್ಲಂತೆ. ಟಾಮ್ ಟಾಮ್ ಟಾಮ್. ಇಲ್ಲಿಗೆ ನನ್ನ ಗಂಡ ಸತ್ತು ಎಷ್ಟೋ ವರ್ಷಗಳಾಯಿತಪ್ಪ. ಆಕಸ್ಮಿಕವಾಗಿ ಯುದ್ಧ ಭೂಮಿಯಲ್ಲಿ ನಮ್ಮಣ್ಣನೇ ನನ್ನ ಗಂಡನನ್ನು ಕೊಂದು ಹಾಕಿಬಿಟ್ಟ. ಅಲ್ಲಿಂದ ಇಲ್ಲಿಯವರೆಗೂ ನನ್ನ ಗಂಡನ ನೆನಪಿನಲ್ಲಿ ಕೊರಗಿ ಕೊರಗಿ ಅನ್ನ ಆಹಾರಗಳನ್ನು ಬಿಟ್ಟು ಸಣ್ಣಗಾಗಿ ಬಿಟ್ಟಿದ್ದೇನೆ. ಮದುವೆಯಾಗಿ ಸರಿ ಹೋಗುತ್ತೇನೆ, ಇವನನ್ನು ನನ್ನ ಹಾಗೆ ಮಾಡಿಕೊಳ್ಳುತ್ತೇನೆ. ಮನೋಹರ, ಪುನಃ ಬಂದೆಯಾ? ಬಂದು ಬಿಟ್ಟೆ. ನಮ್ಮ ಅಣ್ಣನಿಂದ ಗುರುಗಳನ್ನು ತಂದಿರುವೆಯಾ? ತಂದು ಬಿಟ್ಟೆ. ಕೊಡು ಕೊಡು. ಅದು ಕೊಡಲು ಬರುವುದಿಲ್ಲ. ಮತ್ತೆ ನಾನು ತೋರಿಸುತ್ತಿರಬೇಕು, ನೀನು ನೋಡುತ್ತಿರಬೇಕು. ನಾನು ಹಾಗಾದ್ರೆ- ತೋರಿಸುತ್ತಿರಬೇಕು, ನೀನು ಅಂಥ ಗುರುತು. ತೋರಿಸುವಳಾಗು. ನಾನೇನು ತೋರಿಸಲು ಸಿದ್ಧ, ನೀನು ನೋಡಲು ಭದ್ರವಾಗಿದ್ದೀಯ. ನಾನು ಭದ್ರವಾಗಿದ್ದೇನೆ, ನೀನು ತೋರಿಸುವಳಾಗು. ಎಲ್ಲ ಅಭದ್ರ. ತೋರಿಸುವಳಾಗು, ಆಗ ನೋಡೋಣ. ನಿನ್ನದು ಬರೇ ಬಾಯಿ, ಆಮೇಲೆ ನೋಡೋಣ. ಇನ್ನೇನಿಲ್ಲ. ಆಯ್ತು. ಆಯಿತು, ಬಾ ನೋಡು, ಬಾ, ಸಮಯವಿಲ್ಲ. ಬೇಗನೆ ಮುಹೂರ್ತವು ಮೀರಿ ಹೋಗುವುದು. ಆಗಲಿ ಆಗಲಿ. ಓಹೋ, ನಮ್ಮ ಅಣ್ಣನಾದರೂ ಸರಿಯಾಗೇ ಬರೆದು ಕಳಿಸಿ. ನಾನೇ ಹೇಳಿಸಿಕೊಂಡು ಬರೆಸಿಕೊಂಡಿದ್ದು. ಹೌದೇ? ಹೀಗೆ ಬರೆ ಎಂದು. ನಮ್ಮ ಅರಸನ ಪದ್ಧತಿಯನ್ನು ನೀನು ತಿಳಿದಿರುವೆಯಾ? ಅಗಸನ ಪದ್ಧತಿ? ಅಗಸರಲ್ಲ, ಅರಸರು. ಹೇಗೆ? ನಾನು ಹೇಳಿದ ಹಾಗೆ ನೀನು ಕೇಳಿದರೆ ನಿನ್ನನ್ನು ಲಗ್ನವಾಗುವೆನು. ಅದು ಹೇಗೆ? ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಆಗ ನಾನು ನಿನ್ನನ್ನು ಒರೆಸುವೆನು. ಇದು ನಿಮ್ಮ ಪದ್ಧತಿಯೇ? ಹೌದು. ಮುಚ್ಚಿಕೊಂಡು ಮಾಡಿಕೊಳ್ಳುವುದು ಮದುವೆ ಎಲ್ಲಾದ್ರೂ ನೋಡಿದ್ದೇವೆ? ನೀನು ನಿನ್ನ ಕಣ್ಣುಗಳನ್ನು ಕಟ್ಟಿಕೊಂಡರೆ ಬೇಗ ನಾನು ಒರೆಸುವೆನು, ಇಲ್ಲವಾದರೆ ಕಟ್ಟಿಕೊಳ್ಳುವೆ. ಕಟ್ಟಿಕೊ. ಈಗ ಕಟ್ಟಿಕೊಂಡೆ. ಕುಳಿತುಕೋ. ಇದು ನಿಮ್ಮ ಪದ್ಧತಿನಾ? ಕುಳಿತುಕೋ. ಹೇಳು. ಕುಳಿತುಕೋ. ಹೇಳು. ಯೋ, ಯಾವ ಸೀಮೆ ಪದ್ಧತಿನೆಯ? ಬರೇ ಮುಚ್ಚಿಕೋ, ಕುಳಿತುಕೋ, ನಿಂತುಕೋ, ಮುಚ್ಚಿಕೋ, ಕುಳಿತುಕೋ, ನಿಂತುಕೋ. ಮುಖ್ಯವಾದ್ದು ಮಲಗುವುದು ಯಾವಾಗ ಹೇಳಯ್ಯ? ನಾನು ಹೇಳುವೆನು, ನೀನು ಕೇಳುವಳಾಗು. ಕಟ್ಟಿಕೋ, ನಿನ್ನ ಕಣ್ಣುಗಳನ್ನು ಕಟ್ಟಿಕೋ. ಪ್ರಿಯ, ಆಲಂಗಿಸು, ಚುಂಬಿಸು. ಕಟ್ಟಿಕೊಂಡೆ, ಬೇಗನೆ ಆಲಂಗಿಸು. ನಿನ್ನನ್ನು ಒರಿಸಬೇಕಾ? ಒರಿಸು. ನಿನ್ನ ಅಂಗ. ಅಯ್ಯೋ, ಮನೆ ಹಾಳಾಗೋಗ. ಇವನ್ ಮೂಗ್ ಮಾಡ್ದಾಗ ಮಾಡುದ್ನಲ್ಲೋ ನನ್ನ ಮೂಗು. ಅಣ್ಣ, ಓನಿ ಅಣ್ಣ, ಓನಿ ಮೂಗು ಅಣ್ಣ, ಓನಿ ಮೂಗು ಅಣ್ಣ, ಅಣ್ಣ, ಓನಿ ಅಣ್ಣ.
ಮಾಡಲೆ ಅಣ್ಣ ಏನ ಮಾಡಲೆ ಉರಿಯದು ಮೂಗು ಸುರಿಯದು ರಕುತ ಅಣ್ಣ ಏನ ಮಾಡಲೆ ಅಣ್ಣ ಏನ ಮಾಡಲೆ ಅಮ್ಮನ ಹಳಗೋಗ ಕೈ ಬಿದ್ದೋಗ ಕಾಲ್ಸೇದೋಗ ಉರಿಯೋದು ಅಣ್ಣ ಉರಿಯದು ಮೂಗು ಸುರಿಯದು ರಕುತ ಅಣ್ಣ ಏನ ಮಾಡಲೆ ಅಣ್ಣ ಏನ ಮಾಡಲೆ ಅಣ್ಣ ಏನ ಮಾಡಲೆ ಅಣ್ಣ ಅಣ್ಣ ಉರಿ 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 ಅಣ್ಣ ಅಯ್ಯೋ ಪಾಪಿಗಳ ನಮ್ಮಣ್ಣನಾದ ರಾವಣೇಶ್ವರನಿಗೆ ಹೇಳಿ ನಿಮಗೆ ತಕ್ಕ ಪಾಠ ಕಲಿಸುವನು ಪಾಠ ಕಲಿಸ ಹೋದರೆ ನನ್ನ ಹೆಸರು ಶೂರ್ಪನಖಿಯೇ ಅಲ್ಲ